ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರ ಗ್ರ್ಯಾಚ್ಯುಟಿ ಹಣವನ್ನು ಮಂಜೂರು ಮಾಡಿರ್ತಕ್ಕಂತಹ ವಿಚಾರ ಇದೀಗ ಬಿಸಿ ಚರ್ಚೆಗೆ ಒಳಗಾಗಿದೆ. ಸರ್ಕಾರವು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ 2023 ಏಪ್ರಿಲ್ 1 ನಂತರ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಮೊತ್ತವನ್ನು ನೀಡಲು ಕ್ರಮಗಳನ್ನು ಆರಂಭಿಸಿರುವುದಕ್ಕೆ ಅಂಗನವಾಡಿ ಸಂಘಟನೆಗಳ ಪ್ರಮುಖರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಗ್ರ್ಯಾಚ್ಯುಟಿ ನೀಡಿಕೆಯ ವಿಚಾರದಲ್ಲಿ ಸರ್ಕಾರ ಮುಖ್ಯವಾಗಿ 2011ರಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿಯನ್ನು ನೀಡದೆ ಇರುವುದು ಅವರ ಆಕ್ಷೇಪ, ಅಸಮಾಧಾನಗಳಿಗೆ ಕಾರಣವಾಗಿದೆ. ಸುಪ್ರೀಂ ಕೋರ್ಟ್ 2022 ಏಪ್ರಿಲ್ನಲ್ಲಿ ನೀಡಿದಂತಹ ಮಹತ್ವದ ತೀರ್ಪಿನಲ್ಲಿ 2011ರಿಂದ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಪೂರ್ವಾನ್ವಯವಾಗಿ ಗ್ರ್ಯಾಚ್ಯುಟಿ ಹಣವನ್ನು ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳಿತ್ತು. ಹೀಗಿದ್ದರೂ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಡೆಗಾಣಿಸಿದ್ದು ಸರಿಯಲ್ಲ. ಈ ವಿಷಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಲೇಬೇಕು. ಇದಕ್ಕೆ ಕಾರಣರಾದಂತಹ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಮ ಜರುಗಿಸಬೇಕು ಮತ್ತು 2011ರಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ತಕ್ಷಣವೇ ಗ್ರ್ಯಾಚ್ಯುಟಿ ಹಣವನ್ನು ಮಂಜೂರು ಮಾಡಲು ಕ್ರಮಗಳನ್ನು ಆರಂಭಿಸಬೇಕು ಅಂತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಮಹಾಮಂಡಳದ ಅಧ್ಯಕ್ಷರಾದಂತಹ ಶಿವಶಂಕರ್ ಅವರು ಆಗ್ರಹ ಪಡಿಸಿದ್ದಾರೆ. ಅವರು ಏನೇನು ಹೇಳಿದ್ರು, ಅವರ ಮಾತುಗಳು ಏನು ಅನ್ನೋದರ ವಿವರಗಳನ್ನ ನಾವೀಗ ನೋಡೋಣ ಬನ್ನಿ. ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಗ್ರ್ಯಾಚ್ಯುಟಿ ವಿಷಯದಲ್ಲಿ 2011-12ರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಸುಪ್ರೀಂ ಕೋರ್ಟ್ನ ಆದೇಶ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರ್ಯಾಚ್ಯುಟಿ ಕಾಯ್ದೆ ಒಳಗಡೆ ಕಂಪ್ಲೀಟು ಕೊಡಬೇಕು ಅನ್ನೋದ್ರ ಬಗ್ಗೆ ಇದೆ. ದುರಾದೃಷ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾರೂ ಸಹ ಕಾನೂನು ಬಗ್ಗೆಗೆ ಏನೂ ಅರಿವಿಲ್ಲ. ಅವ್ರಿಗೆ ಅರಿವಿದ್ದಿದ್ರೆ ಗ್ರ್ಯಾಚ್ಯುಟಿ ಕಾಯ್ದೆ 1972ರಲ್ಲಿ ಅಸ್ತಿತ್ವದಲ್ಲಿ ದೇಶದಲ್ಲಿ ಇದೆ. ಆ ಗ್ರ್ಯಾಚ್ಯುಟಿ ಕಾಯ್ದೆ ಏನು ಹೇಳ್ತದೆ ಅನ್ನೋದು ನೋಡಬೇಕು. ಅದನ್ನು ಬಿಡಿ, ಸುಪ್ರೀಂ ಕೋರ್ಟ್ 2022 ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಗ್ರ್ಯಾಚ್ಯುಟಿ 2011ರಿಂದ ಕೊಡಬೇಕು ಅನ್ನೋದ್ರ ಬಗೆಗೆ ಸುಪ್ರೀಂ ಕೋರ್ಟು ಹೇಳಿದೆ. ಆದರೆ ಬೆಂಗಳೂರು ಕರ್ನಾಟಕದಲ್ಲಿರ್ತಕ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು 2023-24 ಸಾಲಿನಲ್ಲಿ ಯಾರು ರಿಟೈರ್ಡ್ ಆದ ಅಂತವರಿಗೆ ಸುಮಾರು 2000 ಜನಕ್ಕೆ ಇವತ್ತು ಗ್ರ್ಯಾಚ್ಯುಟಿ ಕೊಟ್ಟಿದ್ದಾರೆ. ಆ ಗ್ರ್ಯಾಚ್ಯುಟಿ ಕೊಟ್ಟಿರೋದ್ರಲ್ಲೂ ನಾನಾ ವ್ಯತ್ಯಾಸ ಇದೆ ಅಂತ ಈಗಾಗಲೇ ಕನಕಪುರದಿಂದ ಎಲ್ಲ ಕಡೆಯಿಂದ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಂದೇ ಸಮಾನಾಗಿ ಕೊಟ್ಟಿದ್ದಾರೆ. ಗ್ರ್ಯಾಚ್ಯುಟಿ ಅವರ ಅನುಭವದ ಆಧಾರದ ಮೇಲೆ ಗ್ರ್ಯಾಚ್ಯುಟಿ ಕೊಡಬೇಕು, ಅದನ್ನೂ ಸಹ ವೈಲೇಷನ್ ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಇವತ್ತು ಅನ್ಯಾಯ ಮಾಡಿದ್ದಾರೆ, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾನು 3 ಪುಟದ ಪತ್ರವನ್ನ ಇವತ್ತು ಬರೆದಿದ್ದೇನೆ. ಮಂತ್ರಿಗಳು ಸಹ ಇವತ್ತು ಅವರ ಮಾತನ್ನ ಅವರು ಕಂಪ್ಲೀಟ್ ಪಾಲಿಸದೇ ಇರ್ತಕ್ಕದ್ದನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅವ್ರು ಮಾಡಬಹುದಾಗಿತ್ತು. ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು ಇವತ್ತು ಆಗಿದೆ ಅಂತಂದ್ರೆ ಮೊದಲು 2011-12 ಕಂಪ್ಲೀಟ್ ಕೊಟ್ಟು ನಂತರ ಇವರಿಗೆ ಈಗ 2023 ಕೊಡ್ಬೋದಾಗಿತ್ತು. ಯಾವ ಕೆಲವು ಸಂಘಟನೆಯವರು ಹೇಳ್ತಾರೆ ಅಂತ ನಮ್ಮಿಂದನೇ ಸಾಧನೆ ಆಯ್ತು, ನಮ್ಮಿಂದನೇ ಕೋಳಿ ಕೂಗ್ತು, ನಮ್ಮಿಂದನೇ ನಮ್ದು ಚಿನ್ನದ ಮಟ್ಟ ಇತ್ತು ಅಂತ. ಅದೆಲ್ಲ ರಾಂಗ್. ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಗ್ರ್ಯಾಚ್ಯುಟಿ ಕಾಯ್ದೆ ಇದೆ. ಅವ್ರಿಗೆ ನನಗನ್ಸುತ್ತೆ ಆ ಕಾಯ್ದೆ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ ಅಂತೂ ಹೇಳ್ತಕ್ಕವ್ರಿಗೆ. ಈಗ ನನಗೆ ಹಣದ ಬಗ್ಗೆ ಯಾರು ನಾನು ಕೇಳಿದೆ, ಅವರು ನನಗೆ ಫಾರ್ವರ್ಡ್ ಮಾಡಿದ್ರು, ಕೇಳಿದೆ ಹಣ ವಸೂಲಿ ಮಾಡೋರು ಯಾರು ಅಂತ. ಅವರೇ ಕಂಪ್ಲೀಟ್ ಅವ್ರ ಬೆನ್ನನ್ನು ಅವರೇ ತಟ್ಕೊಂಡು ನೋಡ್ಬೇಕು. ರಾಜ್ಯದೊಳಗಡೆ ಇವತ್ತು ಕೆಲವರು ಈಗಾಗಲೇ ಗ್ರ್ಯಾಚ್ಯುಟಿ ಕೊಡಿಸ್ತೀವಿ ಅಂತ ಹಣ ವಸೂಲಿ ಮಾಡಿದ್ದಾರೆ. 3000, 1500 ವಸೂಲಿ ಮಾಡಿದಾಗಿದೆ. ಅಧಿಕಾರಿಗಳು ಭಾಗಿಗಳಾಗಿದ್ದಾರೆ ಇದರೊಳಗಡೆ. ಯಾಕೆ ಅಂತಂದ್ರೆ ಅಧಿಕಾರಿಗಳು ಭಾಗಿಯಾಗಿಲ್ಲ ಅಂತಂದ್ರೆ 2023-24 ಸಾಲಿನಿಂದ ನೀವು ಯಾಕೆ ಕೊಡ್ತಾ ಇದ್ದೀರಾ? ಕೊಡ್ಬೋದಾಗಿತ್ತಲ್ಲ ನೀವು. ಈಗಾಗಲೇ ಕಂಪ್ಲೀಟ್ 20,000 ಜನ ಇವತ್ತು ರಾಜ್ಯದೊಳಗಡೆ 1975ರಿಂದ ನಿರಂತರವಾಗಿ ಸೇವೆ ಮಾಡಿ ಇವತ್ತು ಏನೂ ಸಹ ಗಂಜಿ ಕುಡಿಲಿಕ್ಕೂ ಸಹ ಅವ್ರಿಗೆ ಇಲ್ದಂತ ಒಂದು ವಾತಾವರಣದಲ್ಲಿ ರಾಜ್ಯದಲ್ಲಿ ಇರುವಾಗ ಅವ್ರಿಗೆ ಗ್ರ್ಯಾಚ್ಯುಟಿ ಪ್ರಥಮವಾಗಿ ಕೊಡಬೇಕು. 2023-24 ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾರು 2011-12ರಿಂದ ಕಂಪ್ಲೀಟ್ ರಿಟೈರ್ಡ್ ಆಗಿದ್ದಾರೆ ಪ್ರಥಮವಾಗಿ ಅವ್ರಿಗೆ ಕೊಡಿ. ಈ 30 ಕೋಟಿ ಅಲ್ಲ 100 ಕೋಟಿ ಆದ್ರೂ ಸಹ ಅವ್ರಿಗೆ ಕೊಡಬೇಕಾಗಿದೆ, ಕೊಡಲೇಬೇಕು.
ಇದನ್ ಬಿಟ್ಟು ನಾವು 2023-24 ಮಹಾ ಸಾಧನೆ ಮಾಡಿದೀವಿ, ನಮ್ಮ ಹೋರಾಟದ ಪ್ರತಿಫಲ, ನಾನ್ಸೆನ್ಸ್. ಇಂಥವ್ರಿಗೆಲ್ಲ ಕಂಪ್ಲೀಟ್ ಚೀಮಾರಿ ಹಾಕ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಇದು ಕಂಪ್ಲೀಟು ರಾಜ್ಯದೊಳಗಡೆ ಗ್ರಾಚ್ಯುಟಿ ಆಕ್ಟು ಮತ್ತೆ ಕೊಡ್ಬೇಕಾಗಿರ್ತಕ್ಕ ಸವಲತ್ತುಗಳು ಯಾರಪ್ಪನ ಸೊತ್ತು ಅಲ್ಲ. ಸುಪ್ರೀಂ ಕೋರ್ಟ್ ಇದೆ, ಗ್ರಾಚ್ಯುಟಿ ಕಾಯ್ದೆ ಒಳಗಡೆ ಇದೆ. ಅದನ್ನ ಕೊಡುವಂತ ಜವಾಬ್ದಾರಿ ಇವತ್ತು ಸರ್ಕಾರದ್ದು. ಸರ್ಕಾರ ಕೊಡ್ಬೇಕು ಅಂತ ಒತ್ತಾಯ ಮಾಡಿದ ಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಂತ ಮಂತ್ರಿಗಳು ಇವತ್ತು ಅವ್ರು ನಿಲ್ಲಿಸಬಹುದಾಗಿತ್ತು ಇದನ್ನ. ಅದನ್ನ ಬರೆದಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇವತ್ತು ಮಾಡಿದ್ದಾರೆ, ಆದೇಶನ ತಡೆ ನಿಲ್ಲಿಸಿ. ಇಲ್ಲೇ ಹೋಯ್ತು ಅಂತಂದ್ರೆ ನಾನು ನನ್ನ ಮಿತ್ರ ಸಂಘಟನೆಗಳ ಜೊತೆನೂ ಸಹ ನಾನು ಮಾತನಾಡಿದ್ದೇನೆ. ಇವತ್ತು ಕೂಡಲೇ ಇವತ್ತು ಸರ್ಕಾರ ಆದೇಶನ ಮಾಡಿ 2011-12 ಕೊಡ್ಲಿಲ್ಲ ಅಂತಂದ್ರೆ ಪದೇ ಪದೇ ಹೋರಾಟ ಮಾಡ್ತಾರೆ ಅಂತ ಸರ್ಕಾರಕ್ಕೆ ಅನ್ನಿಸ್ತು ಸಹ ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗ್ತದೆ. 2011-12 ಎಲ್ಲ ಸಾವಿನ ಅಂಚಿನಲ್ಲಿದ್ದಾರೆ ಬಹಳ ಜನ. ನನ್ಗನ್ಸುತ್ತೆ ಈ ಪಾಪ ನನ್ಗನ್ಸುತ್ತೆ ಮಂತ್ರಿಗಳಿಗೂ ಸಹ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೂ ಸಹ ಆ ಪಾಪ ಮುಟ್ಕೊಳುತ್ತೆ. ಅವ್ರಿಗೆ ಏನಾದ್ರು ಗ್ರಾಚ್ಯುಟಿ ಕೊಡ್ಲಿಲ್ಲ ಅಂತಂದ್ರೆ. ನಾವಂತೂ ಇದನ್ನ ಬಿಡಲ್ಲ, ನಮಗೆಲ್ಲ ಅನುಭವ ಇದೆ, ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಅನುಭವ ಇದೆ, ನಾವು ಮಾಡ್ತೇವೆ. ಇದನ್ನ ನಿಲ್ಲಿಸ್ತೀವಿ ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ ಅಂದ್ರೆ ದಯವಿಟ್ಟು ಮರಿಬೇಕು. ನನಗೆ ಏನೇನು ಅವ್ಯವಹಾರ ನಡೀತದೆ, ಆಹಾರ ಪದಾರ್ಥಗಳಲ್ಲಿ ಏನು ಅವ್ಯವಹಾರ ನಡೀತದೆ, ಪರ್ಚೇಸ್ ಅಲ್ಲಿ ಏನು ಅವ್ಯವಹಾರ, ಎಲ್ಲ ನಾವು ಬೆಳಕಿಗೆ ಹಾಕ್ತಿವಿ. ಅದನ್ನ ನಿಲ್ಲಿಸ್ತೀವಿ ಅಂತ ತಿಳ್ಕೊಬೇಡಿ. ಪೌಷ್ಟಿಕಾಹಾರದಲ್ಲಿ ಯಾವ ರೀತಿನ ಲೂಟಿ ನಡೀತಾ ಇದೆ ಅಂತ ಗೊತ್ತಿದೆ. ಇದನ್ನೆಲ್ಲವನ್ನೂ ಸಹ ಮುಖ್ಯಮಂತ್ರಿಗಳಿಗೆ ನಾನು ವಿವರವಾಗಿ ಬರೆದಿದ್ದೇನೆ. ಕೂಡಲೇ ಇವತ್ತು ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯರು ಇದ್ರ ಬಗೆಗೆ ಕ್ರಮ ವಹಿಸಿ ಅದನ್ನ ತಡೆ ಮಾಡಿ 2011 ರಿಟೈರ್ಡ್ ಆದಂತ ತಾಯಂದ್ರಿಗಳು ಫಸ್ಟ್ ಕೊಡುವಂತ ಪ್ರಾಮುಖ್ಯತೆ ಕೊಡಿ. ಯಾವುದೋ ಒಂದು ಇವರು ಹೇಳಿದ್ರು ಅಂತ ಯಾರು ಈ ಗೊಣೆ ನಾಯಕರಲ್ಲ, ಅರಿವು ನೀರು ಗೊಣೆ ನಾಯಕರು ಯಾರು ಇಲ್ಲ. ಆದ್ರಿಂದ ಎಲ್ಲೋ ಬಿತ್ತು ಅಂತಂದ್ರೆ ನನ್ನಿಂದ ಆಯ್ತು ಅಂತ ಹೇಳುವಂಥದ್ದು ಬಗೆಗೆ ಯಾರಾದ್ರೂ ಹೇಳಿದ್ರೆ ಅಂದ್ರೆ ಅದಕ್ಕೆ ಗಮನ ಕೊಡಬೇಡಿ. ಹಣ ಯಾರು ವಸೂಲಿ ಮಾಡ್ತಾ ಇದ್ದಾರೆ, 3,000, 1,500 ಯಾರು ವಸೂಲಿ ಮಾಡ್ತಾ ಇದ್ದಾರೆ, ಆ ಸಂಘಟನೆಗಳನ್ನ ದಯವಿಟ್ಟು ಇವತ್ತು ಪರಿಶೀಲನೆ ಮಾಡಿ. ಇಲ್ಲಿ ಯಾರು ದೊಡ್ಡವರಲ್ಲ. ಆದ್ರಿಂದ ಇಂಥ ಒಂದು ಹಿನ್ನೆಲೆ ಒಳಗಡೆ ಗ್ರಾಚ್ಯುಟಿ ಕಾಯ್ದೆ ಒಳಗಡೆ ಮಾಡಿರ್ತಕ್ಕ ಈ ಕರಾಳ ಆದೇಶ ಏನಿದೆ ಅದನ್ನ ಕೂಡಲೇ ನಿಲ್ಲಿಸಬೇಕು. ಯಾರು ಇದನ್ನ 2023-24 ಸಾಲಿನಿಂದ ಕೊಡಬೇಕು ಅಂತ ಮಾಡಿದಂತ ಅಧಿಕಾರಿಗಳು, ಸೆಕ್ರೆಟರಿ ಇರ್ಬೋದು, ಜಾಯಿಂಟ್ ಡೈರೆಕ್ಟರ್ ಇರ್ಬೋದು, ಮತ್ತೆ ಯಾರೇ ಇರ್ಬೋದು, ಅವ್ರನ್ನ ಕೂಡಲೇ ನೀವು ಅಮಾನತ್ ಮಾಡಿ. ಅಂಗನವಾಡಿ ವರ್ಕರ್ ಏನಾದ್ರು ರೇಷನ್ ತಂದ್ರೆ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಅಮಾನತ್ ಮಾಡ್ತೀರಾ? ಇವ್ರು ಮಾಡಕ್ಕಾಗಲ್ವಾ? ಸರ್ಕಾರ ಮಾಡಿ.